ಹಿಂದೆ ಅರಣ್ಯ ಖಾತೆ ಸಚಿವರಾಗಿದ್ರಿ, ಇದೀಗ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಗಮನಿಸ್ತಿದ್ದೀರಿ ಸರ್ ನೀವು? ಪ್ರಮೋಷನ್ ಅಂತನಾ ಅರಣ್ಯ ಇಲಾಖೆಯಿಂದ RDPRಗೆ, ಅಥವಾ DCM ಮಾಡ್ಲಿಕ್ಕಾಗಲಿಲ್ಲ ಅಂತ ಹೇಳಿ ಕಾಂಪನ್ಸೇಟರಿ ಪ್ರೈಸ್ ಥರದಲ್ಲಿ ಕೊಟ್ಟಿರೋದ, ಹೆಂಗೆ ಗಮನಿಸ್ತಿದ್ದೀರಿ ಅಂತ? ನೋಡಿದು ಪ್ರಮೋಷನ್ ಡಿಮೋಷನ್ ಪ್ರಶ್ನೆ ಇಲ್ಲ. ಈಗಾಗಲೇ ಹೇಳಿದ್ದೇನೆ. ನೀವು ಹುದ್ದೆಗಳ ಬಗ್ಗೆ ಯಾಕೆ ಅಷ್ಟು ಆಸಕ್ತಿ ಇಟ್ಟುಕೊಂಡಿದ್ದೀರಿ? ಇವತ್ತು ಜನರ ಅಪೇಕ್ಷೆಗಳು ಇರ್ತವೆ. ನೋಡಿ, ವಿಶೇಷವಾಗಿ ಏನಿದೆ ನೋಡಿ, ಏನಾಗಿದೆ, ಪ್ರಮುಖವಾದಂಥ ವಿಷಯ ಏನಿದೆ, ಎಲ್ಲರ ಅಪೇಕ್ಷೆಗಳು ಪೂರೈಕೆ ಮಾಡಲಿಕ್ಕೆ ಆಗೋದಿಲ್ಲ. ಅವಶ್ಯಕತೆಗಳು ಪೂರೈಕೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ರೋಟಿ ಕಪಡ ಮಕಾನ್ ಅದು ಅವಶ್ಯಕತೆ, ಅದು ಎಲ್ಲರದ್ದು ಅವಶ್ಯಕತೆ ಪೂರೈಕೆ ಮಾಡುವಂಥ ಸಂಬಂಧಪಟ್ಟಂಥ ಎಲ್ಲ ಸರ್ಕಾರಗಳ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಅಪೇಕ್ಷೆಗಳು ಭಾಳಷ್ಟು ಇರ್ತವೆ. ನಾನು ಹಾಗೆ ಆಗಬೇಕು, ಇವ್ರಿಗೆ ಆಗಬೇಕು, ನನಗೆ ಯಾರು ಬೇಕಾಗಿದ್ದಾರೆ, ನನ್ನ ಯಾರು ನಾಯಕರಿದ್ದಾರೆ, ಅವರು ಮುಗಿಲಿಗೆ ಹೋಗಿ ಮುಟ್ಟಬೇಕು, ಆ ಅಪೇಕ್ಷೆ ಪೂರೈಕೆ ಮಾಡಲಿಕ್ಕೆ ಆಗುತ್ತಾ? ಕಾಲಕ್ಕೆ ಇವತ್ತು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತು ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಎಲ್ಲ ಜವಾಬ್ದಾರಿಯಿಂದ ಮಹತ್ವನೇ ಇದೆ. ಯಾವುದು ಮೇಲು ಯಾವುದು ಕೆಳಮಟ್ಟದ್ದು ಅನ್ನೋಂಥದ್ದು ತಿಳ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಕೊಟ್ಟಂಥ ಜವಾಬ್ದಾರಿಯಲ್ಲಿ ನಾವೇನು ಮಾಡ್ತೀವಿ, ಅಧಿಕಾರ ಯಾವುದು ಶಾಶ್ವತವಾಗಿಲ್ಲ. ಇವತ್ತು ನಾವು ಅಧಿಕಾರದಲ್ಲಿ ಎಷ್ಟು ದಿವಸ ಇರ್ತೀವಿ ಅನ್ನೋಂಥದ್ದು ಭಾಳ ಮುಖ್ಯ ಅಲ್ಲ. ನಾವು ಇದ್ದಂಥ ದಿವಸದಲ್ಲಿ ಏನು ಕೆಲಸ ಮಾಡ್ತೀವಿ, ಏನು ಸಾಧನೆ ಮಾಡ್ತೀವಿ, ಅದು ಮುಖ್ಯ ಇದೆ. ಅದನ್ನು ಮಾಡುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇನೆ. ಪ್ರಾಮಾಣಿಕತೆಯಿಂದ ಆತ್ಮಸಾಕ್ಷಿಯಾಗಿ ಈ ಜನರ ಒಂದು ಏನು ಜೀವನ ಮಟ್ಟ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಇಷ್ಟೆಲ್ಲ ವಿಚಾರ ಹಾಗಾದ್ರೆ ನಿಮ್ಮದೇ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಯಾಕೆ ಗೊತ್ತಾಗ್ತಾ ಇಲ್ವಾ? ಅವ್ರಿಗೆ ಆತ್ಮಸಾಕ್ಷಿ ಇಲ್ವಾ ಹಾಗಾದ್ರೆ, ಅಥವಾ ಕೊಟ್ಟಿರೋ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋ ದಾಯಿತ್ವ ಇಲ್ವಾ ಅಂತ? ಎಲ್ಲ ಸಚಿವರು ಹಿಂದೆನೂ ಉತ್ತಮವಾಗಿ ಸೇವೆ ಮಾಡಿದ್ದಾರೆ, ಈಗಲೂ ಉತ್ತಮವಾಗಿ ಸೇವೆ ಮಾಡ್ತಾರೆ. ಏನೊಂದು ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳಿದ್ದರು, ಒಂದು ಪರಿವಾರದ ಥರ ಇರ್ತವೆ ಅಭಿಪ್ರಾಯ ಭೇದಗಳು, ಎಲ್ಲಿಲ್ಲ. ಅವೆಲ್ಲವನ್ನು ವರಿಷ್ಠರು ಅವರೆಲ್ಲರೂ ಕೂಡಿ ಸರಿಪಡಿಸ್ಕೊಳ್ತಾರೆ. ಉತ್ತಮವಾದಂಥ ಆಡಳಿತ ಹಿಂದನೂ ಕೊಟ್ಟಿದ್ದೇವೆ, ಈಗಲೂ ಉತ್ತಮವಾದಂಥ ಆಡಳಿತವನ್ನು ಕೊಡುತ್ತೇವೆ. ಸರಿ ಸರ್, ನಾನು ನಿಮ್ಮ ಹಿಂದಿನ ಖಾತೆ ಹಾಗೆ ಈಗ ವಹಿಸಿಕೊಂಡಿರುವ ಖಾತೆಗೆ ಸಂಬಂಧಪಟ್ಟ ಪ್ರಶ್ನೆಗೆ ಇಳಿಯೋಕೆ ಮುಂಚೆ, ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೊನೆಯದಾಗಿ ಸ್ವೀಕಾರ ಮಾಡಿದ್ದು ಈ ಜಾತಿ ಗಣತಿ ಅಥವಾ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನು. ಈಶ್ವರ ಖಂಡ್ರೆ ಸರ್, ಕಳೆದ ಬಾರಿಯ ವರದಿಗೆ ಆಕ್ಷೇಪ ತಮ್ಮ ಕಡೆಯಿಂದಲೂ ತಮ್ಮ ಸಮುದಾಯದ ಕಡೆಯಿಂದಲೂ ಇತ್ತು. ಈ ಬಾರಿಯ ವರದಿಯಿಂದ ಸೋರಿಕೆ ಆಗಿರುವ ಅಂಶಗಳು ನಾಟ್ ಸೋ ಹ್ಯಾಪಿ ಅನ್ನೋ ರೀತಿಯಲ್ಲಿ ಲಿಂಗಾಯತ ಸಮುದಾಯದಿಂದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಈಗ ನಿಮ್ಮದೇ ಅಂದರೆ ನೀವಿರುವ ಸಚಿವ ಸಂಪುಟದ ಮುಂದೆನೇ ಟೇಬಲ್ ಆಗಬೇಕು ವರದಿ. ನೋಡಿ, ನಮ್ಮ ಸರ್ಕಾರ ಮತ್ತು ನಮ್ಮ ಸಮುದಾಯ, ಒಂದು ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷನಾಗೂ ಹೇಳ್ತಾ ಇದ್ದೇನೆ, ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದೇ ಲಿಂಗಾಯತ ವೀರಶೈವ ಸಮುದಾಯ. ಅದೇ ಒಂದು ತತ್ವಾಧಾರದಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ತತ್ವನೂ ಆಗಿದೆ. ಹಿಂದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂಥದ್ದು ಅದೇ ಇದೆ. ಅದರ ಮೇಲೆ ನಾವು ಬದ್ಧರಾಗಿದ್ದೇವೆ. ಸಾಮಾಜಿಕ ನ್ಯಾಯ ಯಾವುದೇ ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ, ಒಂದು ಇವತ್ತು ಯಾವುದೇ ವಿಭಾಗಕ್ಕೆ ಸೀಮಿತವಾದಂಥದ್ದಲ್ಲ. ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿಗೂ ಇವತ್ತು ಸಾಮಾಜಿಕ ನ್ಯಾಯ ಸಿಕ್ಕರೆ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅಂತ ನಾವೆಲ್ಲ ಹೇಳ್ತೇವೆ. ಹೇಳಿದ್ದಂಥದ್ದು ನಡೆದುಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಹೀಗಾಗಿ ಇವತ್ತು ಎಲ್ಲ ಸಮುದಾಯದಲ್ಲಿ ಇವತ್ತು ಪ್ರಬಲ ಸಮುದಾಯ ಇರ್ಬೋದು, ದುರ್ಬಲರಿರ್ಬೋದು, ಹಿಂದುಳಿದವರು ಇರ್ಬೋದು, ಅತಿ ಹಿಂದುಳಿದವರು ಇರ್ಬೋದು, ಎಲ್ಲ ಜಾತಿಗಳಿಗೆ ಬಡವರಿದ್ದಾರೆ. ಆ ಬಡವರ ಬಗ್ಗೆ ಕಳಕಳಿ ಇಟ್ಕೊಂಡು, ಶೋಷಿತರ ಬಗ್ಗೆ ಕಳಕಳಿ ಇಟ್ಕೊಂಡು, ದುರ್ಬಲರ ಬಗ್ಗೆ ಕಳಕಳಿ ಇಟ್ಕೊಂಡು, ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಅವರೆಲ್ಲರಿಗೂ ನ್ಯಾಯ ಕೊಡುವಂಥದ್ದು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಕೊಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಅದನ್ನು ಮಾಡುವಂಥದ್ದು ಮತ್ತು ನಮ್ಮ ಸರ್ಕಾರ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಯಾರೂ ಅಪಸ್ವರ ತರಬಾರ್ದು. ಆ ರೀತಿಯಲ್ಲಿ ಇದನ್ನು ಇವತ್ತು ಜಾರಿಗೆ ತರಬೇಕು ಅನ್ನುವಂಥ ತೀರ್ಮಾನವನ್ನು ನಾವು ಮಾಡುತ್ತೇವೆ. ಬಟ್ ಹೆಂಗೆ ಸಾಧ್ಯ ಆಗುತ್ತೆ ಸರ್? ಈಗ ಯೋಜನೆಗಳನ್ನು ಕೊಡಬೇಕಾಗಿರುವ ಮೂಲ ವಸ್ತುವೇ ಅಥವಾ ಅದರ ಆಧಾರವೇ ಈ ವರದಿ ಅಂತಾದಾಗ ವರದಿಯಲ್ಲಿ ತೋರಿಸಿರುವ ಸಂಖ್ಯೆಯಲ್ಲೇ ಅನ್ಯಾಯ ಆಗಿಬಿಟ್ಟಿದೆ. ಲಿಂಗಾಯತರು ಫಾರ್ ಎಕ್ಸಾಂಪಲ್ ಹಿಂದೆ 11.09% ಇತ್ತು, ಈಗ 11% ತೋರಿಸಲಾಗಿದೆ. ಮುಸಲ್ಮಾನ್ ಸಮುದಾಯ ಹಿಂದೆ 12 ಇತ್ತು, ಅದನ್ನು 14 ತೋರಿಸಲಾಗಿದೆ. ಅಂದರೆ ಕೆಲ ನಿರ್ದಿಷ್ಟ ಸಮುದಾಯಗಳ ಜನಸಂಖ್ಯೆಯನ್ನು ಬೇಕಂತಲೇ ಕಡಿಮೆ ತೋರಿಸಲಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ಅನ್ಯಾಯ ಆಗತ್ತೆ ಅನ್ನೋದು ನಿಮ್ಮದೇ ಸಮುದಾಯದಿಂದ ಬರ್ತಿರೋ ಮಾತು. ನೋಡಿ, ಸರ್ಕಾರ ಬೇಕಂತಲೇ ಯಾವುದೇ ರೀತಿಯಲ್ಲಿ ತೀರ್ಮಾನ ಮಾಡುವಂಥದ್ದು ಅಥವಾ ಹೇಳುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ.
ಹಿಂದುಳಿದ ವರ್ಗಗಳ ಆಯೋಗ ಅದೊಂದು ಸ್ವಾಯತ್ತ ಸಂಸ್ಥೆ. ಆ ಸಂಸ್ಥೆ ಯಾವ ಆಧಾರದ ಮೇಲೆ ಇವತ್ತು ಜನಗಣತಿ ಆಗಿದೆ, ಯಾರ್ಯಾರು ಏನೇನು ಬರ್ಸಿದ್ದಾರೆ, ಯಾವ ಕಾರಣಕ್ಕಾಗಿ ಬರ್ಸಿದ್ದಾರೆ, ಸರ್ಕಾರ ಏನಾದರೂ ಹಿಂಗೆ ಬರ್ಸ್ರಿ ಅಂತ ಹೇಳುತ್ತಾ? ನಿಮ್ಗೆ ಯಾರಾದರೂ ಬಂದು ಹೇಳಿದಾರಾ ಇದೇ ರೀತಿಯಲ್ಲಿ ಬರ್ಸ್ರಿ ಅಂತೇಳಿ ಹೇಳಿ? ಇವತ್ತು ಗಣತಿ ಮಾಡುವಂಥವ್ರು ಮನೆ ಮನೆಗೆ ಹೋಗಿದ್ದಾರೆ, ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ಬರೆಸಿದ್ದಾರೆ. ಇವತ್ತು ಅನೇಕ ಕಡೆ ನೋಡಿ ಈಗಾಗಲೇ ಮೀಸಲಾತಿ ಜಾರಿ ಇದೆ. ಮೀಸಲಾತಿ ಜಾರಿ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಸಮುದಾಯದವರು ಇವತ್ತೇನು 2A ಇರ್ಬೋದು, 2B ಇರ್ಬೋದು, ಈ ರೀತಿಯಲ್ಲಿ ಮೀಸಲಾತಿ ಪಡೆಯುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಅವರ ಉಪಜಾತಿ ಆಗಲಿ ಮತ್ತೊಂದಾಗಲಿ ಭರಿಸುವಂಥದ್ದು ಇರೋದಿಲ್ಲ. ಹೀಗಾಗಿ ನಿಖರವಾದಂಥ ಒಂದು ಸಮುದಾಯದ ಏನೊಂದು ಸಂಖ್ಯೆ ಇದೆ ಅದು ಬರೋದಿಲ್ಲ. ಹೀಗಾಗಿ ಇವೆಲ್ಲ ವಿಷಯಗಳು ನಾವು ಚರ್ಚೆ ಮಾಡ್ತೀವಿ. ಊಹಾಪೋಹಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಬರೋದಿಲ್ಲ, ಅರ್ಥ ಮಾಡಿಕೊಳ್ಳಿ. ಈಗಾಗಲೇ ಆ ಸಮೀಕ್ಷೆಯಲ್ಲಿ ಏನಿದೆ, ವರದಿಯಲ್ಲಿ ಏನಿದೆ, ಏನು ಸಚಿವ ಸಂಪುಟಕ್ಕೆ ಬಂದಿದೆಯಾ ಅಥವಾ ಎಲ್ಲವನ್ನು ಅಧ್ಯಯನ ಯಾರಾದರೂ ಮಾಡಿದಾರಾ? ಇನ್ನೂ ಆಗಲಿಲ್ಲ. ಸಮೀಕ್ಷೆ ಏನು ಮಾಡಿದ್ದಾರೆ, ವರದಿ ಏನು ಬಂದಿದೆ, ವರದಿ ಅಧ್ಯಯನ ಮಾಡಿದ ನಂತರ ಅದರ ಬಗ್ಗೆ ಅದರ ಸಾಧಕ ಬಾಧಕಗಳೆಲ್ಲವನ್ನು ನೋಡಿಕೊಂಡು ಚರ್ಚೆ ಮಾಡ್ತೀವಿ. ಜನರ ಒಳಿತಿಗಾಗಿ ಈಗಾಗಲೇ ಹೇಳಿದ್ದೇನೆ, ಎಲ್ಲರ ಒಳಿತಿಗಾಗಿ. ಈಗಲೇ ಹೇಳ್ತೀರಿ ಅದು ಹೆಂಗೆ ಸಾಧ್ಯ ಅಂತ. ಯಾಕೆ ಸಾಧ್ಯ ಇಲ್ಲ? ಎಲ್ಲರನ್ನೂ ಒಳಗೊಂಡಂತೆ ಎಲ್ಲರಿಗೂ ಸೇರಿಸಿಕೊಂಡು ಎಲ್ಲರಿಗೂ ನ್ಯಾಯ ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತದೆ, ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಭಾಳ ಸ್ಪಷ್ಟವಾಗಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ, ವರದಿಗೆ ಸಂಬಂಧಪಟ್ಟಂತೆ ನನ್ನ ಕಡೆ ಪ್ರಶ್ನೆ ನಂತರದಲ್ಲಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಪ್ರಶ್ನೆಗೆ ಹೋಗೋಣ. ಈಗ ನಿಮಗೆ ಒಂದು ಗುರುತರವಾದ ಜವಾಬ್ದಾರಿ ಸಮುದಾಯ ಕೊಟ್ಟಿದೆ ಸರ್, ರಾಷ್ಟ್ರೀಯ ಮಟ್ಟದಲ್ಲಿ ಅಧ್ಯಕ್ಷರಿದ್ದೀರಿ. ಹಿಂಗಿರುವಾಗ ಇನ್ ಕೇಸ್ ನಮಗೇನು ಲಭ್ಯ ಆಗಿದೆ ಸೋರಿಕೆ ಆಗಿರುವ ಸಂಖ್ಯೆಗಳು 65 ಲಕ್ಷ ಲಿಂಗಾಯತ ಸಮುದಾಯದ್ದು ಅಂತ ಹೇಳಿ. ಬಟ್ ಸಮುದಾಯ